ರಾಧಿಕಾ ಅಂತ, ನನ್ನ ಹಸ್ಬೆಂಡ್ ಗಣೇಶ್ ಅಂತ. ನಾನು ಕನ್ಸಲ್ಟ್ ಮಾಡಿ ಡಾಕ್ಟರ್ ಬಂದು ಅಶ್ವಿನಿ ಡಾಕ್ಟರ್. ಆಫ್ಟರ್ 6 ಮಂತ್ವರೆಗೂ ಏನೂ ಪ್ರಾಬ್ಲಮ್ ಇರಲಿಲ್ಲ ನನಗೆ. ಆಫ್ಟರ್ 7 ಮಂತಲ್ಲಿ ಬಿದ್ಮೇಲೆ ನಮಗೆ ಆ ಇನ್ಫೆಕ್ಷನ್ ಅಂತ ಹೇಳಿದ್ರು. ಇನ್ಫೆಕ್ಷನ್ ಅಂತೇಳಿ ನಾವು ಇಮಿಡಿಯೇಟ್ಲಿ ಡಾಕ್ಟರ್ನ ಮೀಟ್ ಮಾಡಿದ್ವಿ. ಡಾಕ್ಟರ್ ಬಂದು ಇಮಿಡಿಯೇಟಾಗಿ ನಿಮಗೆ ಡೆಲಿವರಿ ಮಾಡಬೇಕು ಅಂದರು. ಅದಕ್ಕೆ 27 ವೀಕ್ಸ್ ಆಗಿತ್ತು ನನಗೆ ಅಷ್ಟೇ. ಅದಕ್ಕೆ ನಮಗೆ ಕ್ಯಾಂಗ್ರೋ ಕೇರ್ನ ಕನ್ಸಲ್ಟ್ ಮಾಡಿದ್ರು. ಅಭಿಷೇಕರ್ ಸರ್ ಇದ್ದಾರೆ ಅಂತ ಹೇಳಿದ್ರು. ಡೆಲಿವರಿ ಆದಮೇಲೆ ಇಬ್ರು ಪಾಪುನ ತೋರಿಸಿದ್ರು ನಮಗೆ. ತೋರಿಸ್ಬಿಟ್ಮೇಲೆ ಡೈರೆಕ್ಟ್ NICUಗೆ ಶಿಫ್ಟ್ ಮಾಡಿದ್ರು. ಅಲ್ಲಿ ನಮಗೆ ಶಿಫ್ಟ್ ಮಾಡಿ ಅಭಿಷೇಕರ್ ಸರ್, ರಾಮ್ಪ್ರಿಯ ಸರ್, ದಿಶಾ ಮ್ಯಾಮ್ ಅವರೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ರು. ಮತ್ತೆ ಅಲ್ಲಿ NICU ಸಿಸ್ಟರ್ಸ್ ಎಲ್ಲ ಅವರೆಲ್ಲ ಚೆನ್ನಾಗಿ ನಮಗೆ ಯಾವ ಥರ ನೋಡ್ಕೋಬೇಕು ಅಂತ ನಮಗೂ ಟ್ರೀಟ್ ಚೆನ್ನಾಗಿ ಕೊಟ್ಟರು. ಆಫ್ಟರ್ ಅದೆಲ್ಲ ಆದಮೇಲೆ 50 ಡೇಸ್ ಆಯಿತು. ಇವಾಗ 50 ಡೇಸ್ಗೆ ನಮ್ಮ ಪಾಪು ನಮ್ಮ ಕೈಯಲ್ಲಿದೆ. ಇವಾಗ ನಮಗೆ ತುಂಬ ಖುಷಿ ಆಗುತ್ತೆ 2 ಪಾಪು ಕೈಯಲ್ಲಿದೆ ಅಂತ. ಐ ಥ್ಯಾಂಕ್ ಯು ಫಾರ್ ರಾಮ್ಪ್ರಿಯ ಸರ್, ಕಿಶೋರ್ ಸರ್, ಶೇಖರ್ ಸರ್, ದಿಶಾ ಮ್ಯಾಮ್ ಆ್ಯಂಡ್ ಅನುರಾಧ ಮ್ಯಾಮ್ ಆ್ಯಂಡ್ NICU ಟೀಮ್. ಥ್ಯಾಂಕ್ ಯು.